ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೋಲಾ, ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ. ಸುಮಾರು ವರ್ಷಗಳಿಂದ ನಾವು ಕರ್ನಾಟಕ ರಾಜ್ಯಾದ್ಯಂತ ದೈಹಿಕ ಶಿಕ್ಷಕರು ಎಲ್ಲ ನೇಮಕಾತಿಗಳಿಗೋಸ್ಕರ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಿಗೋಸ್ಕರ ಸತತವಾಗಿ ಹೋರಾಟವನ್ನು ಮಾಡಿದ್ದೇವೆ. ಅದಕ್ಕೋಸ್ಕರವಾಗಿ ಸುಮಾರು ವರ್ಷಗಳಿಂದ ನೇಮಕಾತಿ ಆಗದೇ ಇರುವ ಸರ್ಕಾರ ಅಧಿಕಾರ ಬಂದಾಗಿನಿಂದ ಯಾವುದೇ ರೀತಿ ನೇಮಕಾತಿ ಆಗಿಲ್ಲ. ಅದಕ್ಕೋಸ್ಕರವಾಗಿ ಶೀಘ್ರದಲ್ಲಿ ಖಾಲಿ ಇರುವ 2,84,000 ಹುದ್ದೆಗಳು ಭರ್ತಿ ಆಗಬೇಕಂತೇಳಿ ನಾವು ಎಲ್ಲ ಕಡೆಗೆ ಹೋರಾಟ ಮಾಡಿದ್ದೇವೆ. ಅದಕ್ಕೋಸ್ಕರವಾಗಿ ಶೀಘ್ರದಲ್ಲಿ ಕರ್ನಾಟಕ ಸರ್ಕಾರ 56,000 ನೇಮಕಾತಿ ಮಾಡ್ತಾ ಇದೆ, ಅದನ್ನು ಶೀಘ್ರದಲ್ಲೇ ಮಾಡಬೇಕು. ಸುಮಾರು ಹೋರಾಟ ಬೆಂಗಳೂರು, ಧಾರವಾಡ, ಬೆಳಗಾವಿ ಹಾಗೂ ಹಲವಾರು ಕಡೆ ನಾವು ಹೋರಾಟವನ್ನು ಮಾಡಿದ್ದೇವೆ. ಅದಕ್ಕೋಸ್ಕರವಾಗಿ ಸುಮಾರು ಒಂದು ನೇಮಕಾತಿ ಆಗದೇ ಇರತಕ್ಕಂತಹ ಹಲವಾರು ತೊಂದರೆಗಳಾಗಿದ್ದಾವೆ. ಸತತವಾದ ಹೋರಾಟದಿಂದ ಈಗ ಯಶಸ್ವಿಯನ್ನು ಸಿಕ್ಕಿದೆ ಎಲ್ಲರಿಗೆ. ಅದಕ್ಕೋಸ್ಕರವಾಗಿ ಸರ್ಕಾರ 56,000 ನೇಮಕಾತಿ ಮಾಡಿದೆ, ಮಾಡುವುದಕ್ಕೆ ಮುಂದಾಗಿದೆ. ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಒಂದು ಒತ್ತಡವೂ ಇದೆ. ಪ್ರತಿ ಹೋರಾಟದಲ್ಲಿ ನಾವು ಇದ್ದೇವೆ, ಪ್ರತಿ ಹೋರಾಟದಲ್ಲಿ ನಾವು ಕೈ ಜೋಡಿಸಿದ್ದೇವೆ. ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯಾದ್ಯಂತ ನಿರುದ್ಯೋಗಿಗಳು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ. ಅದಕ್ಕೋಸ್ಕರ ಸರ್ಕಾರ ಸುಮಾರು 20 ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಕೂಡ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ನಾವು ಸುಮಾರು 2023ರಲ್ಲಿ ನಾವೇನಪ್ಪ ಅಂತಂದ್ರೆ 2023ರಲ್ಲಿ ದೈಹಿಕ ಶಿಕ್ಷಕರು ಬೆಳಗಾವಿ ಅಧಿವೇಶನ ನಡೆದಿತ್ತು. ಅಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಹೋರಾಟ ಮಾಡಿದ್ದೇವೆ. ಅಲ್ಲಿ ನಾವು ದೈಹಿಕ ಶಿಕ್ಷಣ ಎಲ್ಲ ಶಿಕ್ಷಕರ ಸಮ್ಮುಖದಲ್ಲಿ ಹೋರಾಟ ಮಾಡಿ ನಮ್ಮ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪರವಾಗಿ ಸುಮಾರು ಅಲ್ಲಿ ಸಂಬಂಧಪಟ್ಟ ಸಚಿವರು ಬರುವ ತನಕ ನಾವು ಹೋರಾಟದಿಂದ ಎದ್ದಿಲ್ಲ. ನಾವು ಕೆಚ್ಚೆದೆಯಿಂದ ನಾವು ಹೋರಾಟ ಮಾಡಿದ್ದೇವೆ ದೈಹಿಕ ಶಿಕ್ಷಣ ಶಿಕ್ಷಕರು. ಅದಕ್ಕೋಸ್ಕರವಾಗಿ ಅಲ್ಲಿ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ನನ್ನ ರಕ್ತದಿಂದ ಪತ್ರ ಕೂಡ ಬರೆದಿದ್ದೆ. ಸಂಬಂಧಪಟ್ಟ ಸಚಿವರು ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿ ಪತ್ರ, ನಂದೇನು ರಕ್ತದಿಂದ ಪತ್ರ ಬರೆದಿದ್ದೆ, ಅದನ್ನು ಹೋಗಿ ತಲುಪಿಸಿದ್ರು. ನಂತರವಾಗಿ ಅಧಿವೇಶನದಲ್ಲಿ ಪ್ರತ್ಯೇಕವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀರ ಅಂತೇಳಿ ಸರ್ಕಾರ ಘೋಷಣೆ ಮಾಡ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಅದಕ್ಕೋಸ್ಕರವಾಗಿ ನನ್ನ ರಕ್ತದಿಂದ ಪತ್ರ ಬರೆದಿದ್ದೇನಪ್ಪ ಅಂತಂದರೆ ಸನ್ಮಾನ್ಯ ಸಚಿವರು CM ಅವರಿಗೆ ಹೋಗಿ ತಲುಪಿಸಿದ ನಂತರ ಸನ್ಮಾನ್ಯ ಶ್ರೀಯುತ ಮಧು ಬಂಗಾರಪ್ಪನವರು ರಾತ್ರಿ 8 ಗಂಟೆಗೆ ಬಂದರು ನಮ್ಮ ಹೋರಾಟಕ್ಕೆ. ಅಲ್ಲಿ ಬಂದು ನಮಗೊಂದು ಡೇಟ್ ಕೊಟ್ಟರು. ಈ 13 ತಾರೀಕಿಗೆ ನಾವು ಹೋರಾಟ ಮಾಡಿದ್ದೆವು. ಅದೇ ದಿನ 18ನೇ ತಾರೀಕು ನಮಗಪ್ಪ ಅಂತಂದ್ರೆ ನಾವು ಬೆಂಗಳೂರಿಗೆ ನಮ್ಗೆ ಮೀಟಿಂಗ್ ಕರೆಸಿದ್ರು. ನಮ್ಮ ಸಮ್ಮುಖದಲ್ಲಪ್ಪ ಅಂತಂದ್ರೆ ದೈಹಿಕ ಶಿಕ್ಷಕರ ನೇಮಕಾತಿ 5,500 ನೇಮಕಾತಿ ಮಾಡಿಕೊಡ್ತೀನಿ ಅಂತೇಳಿ ಅವರು ಪೇಪರ್ದಲ್ಲಿ ಕೂಡ ಹೇಳಿದ್ರು. ನಮಗೂ ಕೂಡ ಭರವಸೆ ಕೊಟ್ಟರು. ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ದೇವೆ ದೈಹಿಕ ಶಿಕ್ಷಣ ಶಿಕ್ಷಕರು. ಅದಕ್ಕೋಸ್ಕರವಾಗಿ ನಾನು ರಕ್ತದಿಂದ ಪತ್ರ ಕೂಡ ಅವರು ತೊಗೊಂಡು ಅಲ್ಲಿ ನಾವು ವಿಷಯ ಕೊಡೋಕ್ಕೂ ರೆಡಿಯಾಗಿದ್ದೆವು. ನಮ್ಮ ಸಂಘಟನೆ ವತಿಯಿಂದ ಎಲ್ಲರೂ ಅಲ್ಲಿ ಅವರಾಗಿ ಬಂದು ನಮ್ಮೆಲ್ಲರದು ಅವತ್ತಿಗೆ ಭರವಸೆ ಕೊಟ್ಟಿದ್ದ ತಕ್ಷಣ ನಾವು ಅದನ್ನು ಬಿಟ್ಟೆವು. ಸತತವಾಗಿ ನಮ್ಮ ಪ್ರಯತ್ನದಿಂದ ಇಂದು ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿ ಆಗ್ತಾಯಿದೆ. ಅದು ದೈಹಿಕ ಶಿಕ್ಷಣ ಶಿಕ್ಷಕರು ಹಲವಾರು ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೇಮಕಾತಿ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ಸುಮಾರು ಏನಪ್ಪ ಅಂತಂದರೆ ಈಗ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂತಂದರೆ ಮೂಲ ದೈಹಿಕ ಶಿಕ್ಷಣ ವಿಷಯಕ್ಕೆ ಧಕ್ಕೆಯಾಗದೆ ದೈಹಿಕ ಶಿಕ್ಷಣ ಪಠ್ಯದಲ್ಲಿ ಮೌಲ್ಯ ಶಿಕ್ಷಣವನ್ನು ಸೇರಿಸಿ ಸರ್ಕಾರಿ ಅನುದಾನ ರಹಿತ ಎಲ್ಲ ಶಾಲೆಗಳಿಗೂ ವಿತರಿಸಿ ಬೋಧನೆ ಮಾಡುವ ಒಂದು ಅವಕಾಶ ಕೊಡಬೇಕು. ಯಾಕಪ್ಪ ಅಂತಂದ್ರೆ ದೈಹಿಕ ಶಿಕ್ಷಣ ಟೈಟಲ್ ಏನಿದೆಯಲ್ಲ ಆ ಪಠ್ಯ ಪುಸ್ತಕವನ್ನೇ ಸರ್ಕಾರ ತೆಗೀತಾ ಇದೆ. ಅದಕ್ಕೋಸ್ಕರ ದೈಹಿಕ ಶಿಕ್ಷಣಕ್ಕೆ ಇದೊಂದು ಬುನಾದಿನೇ ಕಿತ್ತು ಹಾಕುವ ಒಂದು ಹುನ್ನಾರ ನಡೆದಿದೆ ಅಂತೇಳಿ ನಮಗನ್ನಿಸ್ತಾ ಇದೆ. ದಯವಿಟ್ಟು ಅದನ್ನು ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ದೈಹಿಕ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣವನ್ನು ಸೇರಿಸಿ ಪಠ್ಯ ಪುಸ್ತಕ ಎಲ್ಲ ಶಾಲೆಗಳಿಗೆ ಒದಗಿಸಬೇಕಂತೇಳಿ ನಮ್ಮದು ಒತ್ತಡ ಇದೆ. ಅದು ದೈಹಿಕ ಶಿಕ್ಷಣಕ್ಕೆ ಧಕ್ಕೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ದೈಹಿಕ ಶಿಕ್ಷಣ ನೇಮಕಾತಿ ಆಗದೇ ಇರುವ ಒಂದು ಪರಿಸ್ಥಿತಿಗೆ ಬರ್ತದೆ. ದೈಹಿಕ ಶಿಕ್ಷಣ ಸರ್ವನಾಶ ಆಗುವ ಒಂದು ಹುನ್ನಾರ ನಡೆದಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ನಾವು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾಳೆ ದಿನ. ಮೂಲ ಶಿಕ್ಷಣಕ್ಕೇನು ಧಕ್ಕೆ ಆಗದೆ ಮೌಲ್ಯ ಶಿಕ್ಷಣ ದೈಹಿಕ ಶಿಕ್ಷಣದಲ್ಲಿ ಆಲ್ರೆಡಿ ಇದೆ. ಅದಕ್ಕೋಸ್ಕರ ದೈಹಿಕ ಶಿಕ್ಷಣದಲ್ಲಿ ಯೋಗನೂ ಇದೆ, ದೈಹಿಕ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣ ಇದೆ, ಆರೋಗ್ಯ ಶಿಕ್ಷಣ ಇದೆ. ದೈಹಿಕ ಶಿಕ್ಷಣ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂದ್ರೆ ದೈಹಿಕ ಶಿಕ್ಷಣ
ದೈಹಿಕ ಶಿಕ್ಷಣದ ಪಠ್ಯದಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು, ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು ಅಂತೇಳಿ ನಾವು ನಮ್ಮ ದೈಹಿಕ ಶಿಕ್ಷಣ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಎಲ್ಲ ಸಂಘದ ಪದಾಧಿಕಾರಿಗಳು ಜೊತೆಗೂಡಿ ನಾವು ನಾಳೆ ದಿನ ಏನಪ್ಪ ಅಂತಂದರೆ ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಿಗೆ ನಮಗೇನು ಸನ್ಮಾನ್ಯ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಸಮ್ಮುಖದಲ್ಲಿ ಹಾಗೂ ಸಂಕನೂರ್ ಸರ್ ಸಮ್ಮುಖದಲ್ಲಿ ನಮ್ಮ ನಮೋಶಿ ಸರ್ ಸಮ್ಮುಖದಲ್ಲಿ ಏನು ಅಪಾರ್ಟ್ಮೆಂಟ್ ಸಿಕ್ಕಿದೆ, ಅದಕ್ಕೋಸ್ಕರ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಮೂಲ ಶಿಕ್ಷಣಕ್ಕೆ ಯಾವುದೇ ಧಕ್ಕೆ ಆಗದೆ ದೈಹಿಕ ಶಿಕ್ಷಣ ಪಠ್ಯದಲ್ಲಿ ಇದ್ದು ಎಲ್ಲ ಯಾವುದೇ ಒಂದು ಚಾಪ್ಟರ್ ಕೂಡ ಅದರ ಕಡಿತಗೊಳಿಸದೆ ಸರ್ಕಾರ ಪಠ್ಯಪುಸ್ತಕ ಪ್ರತಿ ಶಾಲೆಗಳಿಗೂ ಒದಗಿಸಬೇಕಂತೇಳಿ ಇದೆ. ಅನುದಾನ ರಹಿತ ಎಲ್ಲ ಶಾಲೆಗಳಿಗೂ ವಿತರಿಸಬೇಕಂತೇಳಿ ನಮ್ಮ ಒತ್ತಡ ಇದೆ. ಖಂಡಿತವಾಗಿ ನಿನ್ನೆ ಕೂಡ ಸೆಷನ್ದಲ್ಲಿ ಚರ್ಚೆ ಆಗಿದೆ. ಅದರ ಕುರಿತು ಸನ್ಮಾನ್ಯ ಶ್ರೀಯುತ ಮಧು ಬಂಗಾರಪ್ಪನವರು ಸಚಿವರು ಭರವಸೆ ಕೊಟ್ಟಿದ್ದಾರೆ, ಯಾವುದೇ ಧಕ್ಕೆ ಆಗೋದಿಲ್ಲ ಅಂತೇಳಿ. ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ಸಂಘದ ವತಿಯಿಂದ ಭೇಟಿ ಆಗ್ತಾ ಇದ್ದೇವೆ. ಖಂಡಿತವಾಗಿ ಅದೇ ರೀತಿಯಪ್ಪ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ತುರ್ತಾಗಿ ಏನಪ್ಪ ಅಂತಂದರೆ ನಾವು CM ಸಾಹೇಬ್ರು ನಾವು ಮನೆಗೆ ಅವ್ರ ಸಂದರ್ಶನಕ್ಕೆ ಹೋಗಿದ್ದೆವು. ನಮ್ಮ ಸಂಘ ಜನಸ್ಪಂದನ ಕಾರ್ಯಕ್ರಮದಾಗ ನಾವು ನಮ್ಮ ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ನಾವು ಹೋಗಿದ್ದೆವು. ಅಲ್ಲಪ್ಪ ಅಂತಂದ್ರೆ ಸನ್ಮಾನ್ಯ ಮಧು ಬಂಗಾರಪ್ಪನವರು ಕೂಡ ನಮಗೆ ಹೇಳಿದರು ಕರೆಸಿ, ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುತ್ತೇನೆ ಹಾಗಂತೇಳಿ. ನಿಖರವಾಗಿ ಯಾರಿಗೂ ಕೂಡ ದೈಹಿಕ ಶಿಕ್ಷಕರ ನೇಮಕಾತಿ ಎಷ್ಟು ಅಂತೇಳಿ ಮಾಹಿತಿ ಇಲ್ಲ. ಪ್ರಾಥಮಿಕವಾಗಿ ಪ್ರೌಢವಾಗಿ ಕಾಲೇಜುಗಳಲ್ಲಿ ಎಷ್ಟು ಹುದ್ದೆಗಳು ಭರ್ತಿ ಆಗ್ತಾ ಇದ್ದಾವೆ, ಯಾವ ಹುದ್ದೆಗಳು ಭರ್ತಿ ಆಗ್ತಾ ಇಲ್ಲ ಅಂತೇಳಿ ಗೊಂದಲ ಇದೆ. ಅದಕ್ಕೋಸ್ಕರವಾಗಿ ಒಂಚೂರು ಏನಪ್ಪ ಅಂತಂದರೆ ಪ್ರಾಥಮಿಕ ಪ್ರೌಢ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಅದನ್ನು ಯಾವುದೇ ರೀತಿ ಕಡಿತಗೊಳಿಸಬಾರ್ದು. ಒಂದು ವೇಳೆ ಕಡಿತಗೊಳಿಸಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾಳೆ ನಾವು ಅವರಿಗೂ ಕೂಡ ಮನವರಿಕೆ ಮಾಡ್ಕೊಳ್ತೀವಿ. ಮಾನ್ಯ ಮಧು ಬಂಗಾರಪ್ಪನವರಿಗೆ ಸಚಿವರಿಗೆ ನಾವು ಮನವರಿಕೆ ಮಾಡ್ಕೊಳ್ತೀವಿ. ಯಾಕಪ್ಪ ಅಂತಂದರೆ ಯಾವುದೇ ಹುದ್ದೆಗಳು ಕಡಿತ ಆಗಬಾರ್ದು, ಹುದ್ದೆಗಳನ್ನು ಹೆಚ್ಚಿಸಿ ನೇಮಕಾತಿ ಆದೇಶವನ್ನು ಹೊರಡಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗಬೇಕಂತೇಳಿದೆ. ಈ ಸದ್ದಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಿನ್ನೆ ಅಧಿವೇಶನದಲ್ಲಿ ಚರ್ಚೆ ಆಗಿತ್ತು. ಅಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎಷ್ಟಪ್ಪ ಅಂತಂದರೆ 380 ಪ್ರಾಥಮಿಕ ಶಾಲೆಗಳಿಗೆ 380 ಪ್ರಾಥಮಿಕ ಶಾಲೆಗಳಿಗೆ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅದೇ ರೀತಿ 216 ಪ್ರೌಢಶಾಲೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದೆ. ಈ ಬಜೆಟಲ್ಲಿ ಹೋದ ಬಜೆಟಲ್ಲಿ ಅನುಮೋದನೆ ಆಗಿದೆ. ಅದೇ ರೀತಿ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳು ಅಂತೇಳಿ ಸ್ವಲ್ಪ ಗೊಂದಲ ಇದೆ ಎಲ್ಲರಿಗೆ. ದಯವಿಟ್ಟು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಈ ಫೈಲ್ ನಂಬರ್ ಏನಿದೆ, ಕಲ್ಯಾಣ ಕರ್ನಾಟಕದ ಭಾಗದ ಫೈಲ್ ನಂಬರ್ ಇದು, ನಾನ್ ಕಲ್ಯಾಣ ಕರ್ನಾಟಕದ ಫೈಲ್ ನಂಬರ್ ಇದು. ಒಟ್ಟು ನಾವು ಒಂದು ನೋಡಿದ ಪ್ರಕಾರಪ್ಪ ಅಂತಂದರೆ ಸುಮಾರು ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಾಥಮಿಕ ಶಾಲೆಯ ಶಿಕ್ಷಕರು 703 ಹುದ್ದೆಗಳು ಹಾಗೂ ಪ್ರೌಢಶಾಲೆ ಶಿಕ್ಷಕರ ಹುದ್ದೆಗಳು 670 ಹುದ್ದೆಗಳು ಏನು ತುಂಬಲಿಕ್ಕೆ ಏನು ರೆಡಿಯಾಗಿದೆ. ಆ ಹುದ್ದೆಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹುದ್ದೆಗಳು ಕೂಡ ಕಡಿತ ಆಗಬಾರ್ದು. ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚಿನ ನಿರುದ್ಯೋಗಿಗಳು ಕರ್ನಾಟಕ ರಾಜ್ಯದಲ್ಲಿ ದೈಹಿಕ ಶಿಕ್ಷಕರಿದ್ದಾರೆ. ಅದಕ್ಕೋಸ್ಕರ ಅದನ್ನು ಮನಗಂಡು ಆ ಹುದ್ದೆಗಳನ್ನು ಒಂದು ಖಾಲಿ ಇರುವ ಎಲ್ಲ ಹುದ್ದೆಗಳು ಭರ್ತಿ ಆಗಬೇಕು. ಸುಮಾರು ಖಾಲಿ ಇರುವ ಎಷ್ಟು ಹುದ್ದೆಗಳಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ 3,361 ಪ್ರಾಥಮಿಕ ಶಾಲೆಯ ಹುದ್ದೆಗಳು ಖಾಲಿ ಇದ್ದಾವೆ. ಪ್ರೌಢಶಾಲೆಯ ಹುದ್ದೆಗಳಪ್ಪ ಅಂತಂದರೆ 1,861 ಹುದ್ದೆಗಳು. ನಿನ್ನೆ ಉತ್ತರಪ್ಪ ಅಂತಂದ್ರೆ ಇದು ನಿನ್ನೆ ಡಾಟಾ ಉತ್ತರಪ್ಪ ಅಂತಂದ್ರೆ ಪ್ರೌಢಶಾಲೆಗಳಲ್ಲಿ 1,861 ಹುದ್ದೆಗಳು ಏನು ಖಾಲಿ ಇದ್ದಾವೆ. ಅವೆಲ್ಲ ಒಟ್ಟು ಹುದ್ದೆಗಳು ಶೀಘ್ರವಾಗಿ ಭರ್ತಿ ಆಗಬೇಕು. ಅದಕ್ಕೋಸ್ಕರವಾಗಿ ನಾವು ಒತ್ತಡ ಹೇರ್ತಾ ಇದ್ದೇವೆ. ಸತತವಾಗಿ ನಮ್ಮ ಸಂಘಟನೆಯಿಂದ ಒತ್ತಡ ಹೇರ್ತಾ ಇದ್ದೇವೆ. ಸತತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಸಂಘಟನೆಯಿಂದ ಹೋರಾಟಕ್ಕೆ ಸಿಕ್ಕ ಜಯ ಇದು. 1996 ಹುದ್ದೆಗಳು ಏನು ನೇಮಕಾತಿ ಮಾಡ್ತಾ ಇದೆ. ಈ ಹುದ್ದೆಗಳನ್ನು ಸುಮಾರು ಒಂದು ಖಾಲಿ ಇರುವ ಇವೆಲ್ಲ ಹುದ್ದೆಗಳು ಅನುಮೋದನೆ ಮಾಡಿ ನಮಗೆ ನೇಮಕಾತಿ ಆದೇಶ ಹೊರಡಿಸಬೇಕಂತೇಳಿ ನಮ್ಮದು ಬೇಡಿಕೆ ಇದೆ. ಅದಕ್ಕೋಸ್ಕರ ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ನಮಗೆ ನಾಳೆ ದಿನ ನಾವು ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರಿಗೂ ಹಾಗೂ ಮಧು ಬಂಗಾರಪ್ಪನ ಸರ್ ಅವರಿಗೂ ಭೇಟಿಯಾಗಿ ನಾವು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ನಮಗೆ ಹೆಚ್ಚಿನ ಭರವಸೆ ಇದೆ.
ಯಾಕಪ್ಪ ಅಂತಂದರೆ ನಮಗೆ ಭರವಸೆ ಕೊಟ್ಟಿದ್ದಾರೆ. ಸುಮಾರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ಬೆಂಗಳೂರು ಹೋರಾಟದಲ್ಲಿ ಬಂದು ಅವರೇನಪ್ಪ ಅಂತಂದರೆ ನಮಗೆ ಭರವಸೆ ಕೊಟ್ಟಿದ್ದರು, ನಾನು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ ಖಾಲಿ ಇರುವ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು ಭರ್ತಿ ಮಾಡ್ತೀನಿ ಅಂತೇಳಿ ಮಾಡಿದ್ದರು. ನಾವು ಅದೇ ರೀತಿ ಬೆಳಗಾವಿದಾಗ ಹೋರಾಟ ಮಾಡಿದಾಗ ನಮ್ಮ ಬೆಳಗಾವಿ ಹೋರಾಟ ಅತ್ಯಂತ ಯಶಸ್ವಿಯಾಗಿ ಕಂಡು ನಮಗೆ ಆರ್ಥಿಕ ಇಲಾಖೆಯಿಂದ ಸುಮಾರು ವರ್ಷಗಳಿಂದ ಇದು ಡಾಟಾ ಬಂದಿದೆ. ಆದರೆ ಇಲ್ಲಿವರೆಗೆ ನಾನ್ ಎಚ್ ಕೆ ಭಾಗದ ಡಾಟಾ ಇನ್ನೂ ಕೂಡ ಬಿಟ್ಟಿಲ್ಲ. ಅದಕ್ಕೋಸ್ಕರ ಈ ಹುದ್ದೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ 703 ಮತ್ತು 670 ಹುದ್ದೆಗಳಲ್ಲಿ ಯಾವುದೇ ರೀತಿ ಕಡಿತ ಆಗಬಾರ್ದು ಅಂತೇಳಿ ನಮ್ಮದು ಬೇಡಿಕೆ ಇದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಸದ್ಯ ನಾಳೆ ಹೋಗ್ತೀವಲ್ಲ ಸಿ ಎಮ್ ಅವ್ರಿಗೆ ಭೇಟಿ ಆಗೋದಕ್ಕೆ, ಅಲ್ಲಿ ಕೂಡ ನಾವು ಅವರಿಗೆ ಮನವರಿಕೆ ಮಾಡಿಕೊಳ್ತೀವಿ. ಈ ಹುದ್ದೆಗಳಲ್ಲಿ ಏನಪ್ಪ ಅಂತಂದರೆ 703 ಹುದ್ದೆಗಳಲ್ಲಿ 670 ಹುದ್ದೆಗಳಲ್ಲಿ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವಕಾಶ ಕೊಡ್ತಾರೆ ಅಂತೇಳಿ ಕೇಳಿದ್ರು. ಮತ್ತು ಅಲ್ಲಿ ನಾನು ನೋಡಿದ ಪ್ರಕಾರ 224 ಹುದ್ದೆಗಳು ಪ್ರೌಢಶಾಲೆಗೆ ಕೊಡ್ತಾರೆ. ಈ 670 ಹುದ್ದೆಗಳಲ್ಲಿ 224 ಹುದ್ದೆಗಳು ಪ್ರೌಢಶಾಲೆಗೆ ಕೊಡ್ತಾರೆ. ಇದು ಉಳಿದಿದ್ದು 703 ಹುದ್ದೆಗಳಲ್ಲಿ 400 ಹುದ್ದೆಗಳು ಏನಪ್ಪ ಅಂತಂದರೆ ಪ್ರಾಥಮಿಕ ಶಾಲೆಗಳಿಗೆ 400 ಹುದ್ದೆಗಳು ನಾನ್ ಎಚ್ ಕೆಗೆ, ಉಳಿದ ಹುದ್ದೆಗಳಪ್ಪ ಅಂತಂದರೆ ಎಚ್ ಕೆ ಭಾಗಕ್ಕೆ ಅಂತೇಳಿ ಅಲ್ಲಿ ನಾನು ಫೈಲ್ದಲ್ಲಿ ಸುವಿಸ್ತಾರವಾಗಿ ನೋಡಿ ಬಂದಿರತಕ್ಕಂತಹ ವಿಷಯ. ಅದೇ ರೀತಿ ಯಾವುದೇ ರೀತಿ ನಾವು ಈ ಹುದ್ದೆಗಳ ಯಾವುದೇ ರೀತಿ ಒಂದು ಪೋಸ್ಟ್ ಕೂಡ ಕಟ್ಟಾದರೆ ನಾವು ಉಪವಾಸ ಅಮಾನತಿಕ ಹೋರಾಟಕ್ಕೆ ಸಿದ್ಧರಾಗ್ತೀವಿ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳು ಇರುವುದರಿಂದ ಒಂದು ಹುದ್ದೆಗಳು ಕಡಿತಗೊಳಿಸದೆ ಶೀಘ್ರದಲ್ಲೇ ಸರ್ಕಾರ ದೈಹಿಕ ಶಿಕ್ಷಕರನ್ನು ಮನಗಂಡು ದೈಹಿಕ ಶಿಕ್ಷಣದಿಂದ ಶಾಲೆಯಲ್ಲಿ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಇವತ್ತಿನ ದಿನದ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಖಿನ್ನತೆಗೊಳಗಾಗಿ ಹಲವಾರು ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ಅದನ್ನು ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರ ಪ್ರತಿ ಶಾಲೆಗೂ ಕೂಡ ದೈಹಿಕ ಶಿಕ್ಷಕರ ನೇಮಕಾತಿ ಆಗಬೇಕು. 40,000ಕ್ಕಿಂತ ಹೆಚ್ಚಿನ ಶಾಲೆಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ಆ ಪ್ರತಿ ಶಾಲೆಗೂ ಕೂಡ ದೈಹಿಕ ಶಿಕ್ಷಕರು ಇರಬೇಕಂತೇಳಿ ನಮ್ಮದು ಬೇಡಿಕೆ ಇದೆ. ಅದಕ್ಕೋಸ್ಕರ ಶೀಘ್ರವಾಗಿ ಎಚ್ಚೆತ್ತುಕೊಂಡು ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಬೇಕು ಅಂಥೇಳಿ ನಮ್ಮದೆಲ್ಲರದು ನಮ್ಮ ಸಂಘಟನೆ ಬೇಡಿಕೆ ಇದೆ. ಸತತವಾದ ಪ್ರಯತ್ನದಿಂದ ಇಷ್ಟೆಲ್ಲ ಪೋಸ್ಟ್ಗಳಿಗೆ ಆರ್ಥಿಕ ಇಲಾಖೆಗೆ ಅನುಮೋದನೆ ಆಗೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಪ್ಪ ಅಂತಂದರೆ ಹೋರಾಟ ಮಾಡದೆ ಯಾವುದೇ ಪ್ರತಿಫಲ ಇಲ್ಲಿವರೆಗೆ ಆಗ್ತಿದ್ದಿಲ್ಲ. ಎಲ್ಲ ಪದಾಧಿಕಾರಿಗಳ ಒಂದು ಸಪೋರ್ಟ್ ಇದೆ, ಎಲ್ಲ ನಿರುದ್ಯೋಗಿಗಳ ಸಪೋರ್ಟ್ ಇದೆ. ಅದಕ್ಕೋಸ್ಕರವಾಗಿ ಈ ಮಟ್ಟಕ್ಕೆ ಬಂದು ತಲುಪಬೇಕಪ್ಪ ಅಂತಂದರೆ ಇಷ್ಟು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗ್ಬೇಕಂದ್ರೆ ಎಲ್ಲರದ್ದು ಸಹಕಾರ ಇದೆ. ದಯವಿಟ್ಟು ಈ ಹುದ್ದೆಗಳಲ್ಲಿ ಯಾವುದೂ ರೀತಿ ಕಟ್ ಆಗದೇ ಇರೋ ಥರ ನಾವು ನೋಡಿಕೊಳ್ತೀವಿ. ಅದಕ್ಕೋಸ್ಕರ ಒಂದು ಏನಾದರೂ ಇದ್ದರೆ ಕಡಿತ ಒಂದು ಏನಾದರೂ ಕಂಡು ಬಂದರೆ ಶೀಘ್ರದಲ್ಲಿ ನಾವು ಕರೆ ಕೊಡ್ತೀವಿ ಹೋರಾಟಕ್ಕೆ. ತಪ್ಪದೆ ಎಲ್ಲರೂ ಭಾಗಿಯಾಗಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು. ಅದೇ ರೀತಿಯಪ್ಪ ಅಂತಂದರೆ ಇಲ್ಲಿ ಪ್ರಾಥಮಿಕ ಶಾಲೆಗಳ ಶಿಕ್ಷಕರಿಗೆ ಎಕ್ಸಾಮ್ ಇದೆಯೋ ಇಲ್ಲ ಅಂತೇಳಿ ಒಂಚೂರು ಗೊಂದಲ ಇದೆ. ನಾನು ಕೇಸ್ ವರ್ಕರಿಗೆ ಹೋಗಿ ಭೇಟಿಯಾದಾಗ ಖಂಡಿತವಾಗಿ ಅದು ಎಕ್ಸಾಮ್ ಇದೆ ಅಂತೇಳಿ ಹೇಳಿದ್ದಾರೆ. ಪರೀಕ್ಷೆ ಇದೆ, ಪ್ರಾಥಮಿಕ ಶಾಲೆಯ ಶಿಕ್ಷಕರ ನೇಮಕಾತಿಯಲ್ಲಿ ಪರೀಕ್ಷೆ ಖಂಡಿತ ಇದೆ ಅಂತೇಳಿ ಹೇಳಿದ್ದಾರೆ. ಅದನ್ನು ನಾಳೆ ಕೂಡ ಅದರ ಬಗ್ಗೆ ಕ್ಲಾರಿಟಿ ನಾಳೆ ತೊಗೊಂಡು ನಾನು ನಿಮಗೆ ನಾಳೆ ಸುವಿಸ್ತಾರವಾಗಿ ಮತ್ತೆ ನಾನು ನಿಮಗೆ ತಿಳಿಸ್ತೇನೆ. ಪ್ರಾಥಮಿಕ ಶಾಲೆಗೆ ಶಿಕ್ಷಕರ ನೇಮಕಾತಿಯಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿಯಲ್ಲಿ ಏನಪ್ಪ ಅಂತಂದರೆ ಎಕ್ಸಾಮ್ ಇದೆ, ಖಂಡಿತವಾಗಿ ಎಕ್ಸಾಮ್ ಇದೆ. 703 ಪೋಸ್ಟು ಮತ್ತು 380 ಪೋಸ್ಟಿಗೆ ಇದೆ ಎಕ್ಸಾಮ್ ಇದೆ. ದಯವಿಟ್ಟು ಎಲ್ಲರೂ ಕೂಡ ಸರಿಯಾಗಿ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಪ ಅಂತಂದರೆ ಈ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ 700 ಹುದ್ದೆಗಳು ಏನು ಸರ್ಕಾರ ತುಂಬ್ತಾ ಇದೆ, ಆರ್ಥಿಕ ಇಲಾಖೆಯಿಂದ ಈ ಆಲ್ರೆಡಿ ಅನುಮೋದನೆ ಆಗಿದೆ. ಈ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಒಂದೂ ಕೂಡ ಕನ್ಸಿಡರ್ ಮಾಡಿಲ್ಲ. ಮೌಲಾನಾ ಆಜಾದ್ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗೆಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅವರಿಗೂ ಕೂಡ ನಮ್ಮನ್ನು ಕೂಡ ದೈಹಿಕ ಶಿಕ್ಷಕರನ್ನು ಕೂಡ ತಗೊಳ್ಬೇಕಂತೇಳಿ ನಮ್ಮದು ಬೇಡಿಕೆ ಇದೆ. ಅದಕ್ಕೋಸ್ಕರವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಶೀಘ್ರದಲ್ಲಿ ಏನಪ್ಪ ಅಂತಂದ್ರೆ ಇದರಲ್ಲಿ ಕೂಡ ಕನ್ಸಿಡರ್ ಮಾಡಂತೇಳಿ ನಾವು ಜಮೀರ್ ಅಹ್ಮದ್ ಸರ್ ಅವರಿಗೂ ಕೂಡ ಸನ್ಮಾನ್ಯ ಶ್ರೀಯುತ ಅಜಯ್ ಸಿಂಗ್ ಸರ್ ಸಮ್ಮುಖದಲ್ಲಿ ನನ್ನ ಬೃಂದಾವನ ಕ್ಲಾಸ್ ಯೂಟ್ಯೂಬ್ ಚಾನಲ್ಲಿ ಕೂಡ ಅದು ಯೂಟ್ಯೂಬ್ ಅಪ್ಲೋಡಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆವು. ಹೋಗಿ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ದು ಅಲ್ಲಿ ಕೂಡ ತಾವು ನೋಡ್ಬೋದು. ಅದು ಅವರಿಗೂ ಕೂಡ ನಾವು ನಾಳೆ ಕೂಡ ಭೇಟಿಯಾಗಿ ಸನ್ಮಾನ್ಯ ಶ್ರೀಯುತ ಸಚಿವರ ಸಮ್ಮುಖದಲ್ಲಿ ಭೇಟಿಯಾಗಿ ಅದನ್ನು ಕೂಡ ನಾವು ಅವಕಾಶ ಕಲ್ಪಿಸ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದರು. ಆ ಭರವಸೆ ಯಾವ ಮಟ್ಟಕ್ಕೆ ಬಂತು ಅಂತೇಳಿ ನಾವು ಅವ್ರಿಗೆ ಮನವರಿಕೆ ಮಾಡ್ಕೊಳ್ತೀವಿ. ಇಲ್ಲಿಯಪ್ಪ ಅಂತಂದ್ರೆ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಕೂಡ ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ತದೆ 75 ಪೋಸ್ಟು. ಆ 75 ಪೋಸ್ಟು ಕೂಡ ನಾವು ಹೆಚ್ಚಿಗೆ ಮಾಡ್ಬೇಕಂತೇಳಿ ನಮ್ಮದು ಬೇಡಿಕೆ ಇದೆ.
ಅದಕ್ಕೋಸ್ಕರವಾಗಿ ನಾವು ನಾಳೆ ದಿನ ಹೋಗಿ ಅಲ್ಲಿ ಕೂಡ ಮನವಿ ಪತ್ರ ಅವರಿಗೂ ಕೂಡ ಭೇಟಿ ಆಗ್ತೇವೆ. ನಂತರಪ್ಪ ಅಂತಂದರೆ ಇನ್ನೊಂದು ದೊಡ್ಡ ವಿಷಯಪ್ಪ ಅಂತಂದರೆ ಈ ವಾರ್ಡನ್ ಪೋಸ್ಟ್ಗೆ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಇಲ್ಲಿವರೆಗೆ ಯಾವುದೇ ರೀತಿ ಪರಿಗಣಿಸಿಲ್ಲ. ಅದಕ್ಕೋಸ್ಕರವಾಗಿ ವಾರ್ಡನ್ ಹುದ್ದೆಗೂ ಕೂಡ ಸತತವಾಗಿ ಸಂಘಟನೆಯಿಂದ ಸತತವಾಗಿ ಪ್ರತಿ ಸಾರಿ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದ್ದೇವೆ. ವಾರ್ಡನ್ ಹುದ್ದೆಗೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಪರಿಗಣಿಸಿ. ಯಾಕಪ್ಪ ಅಂತಂದರೆ ದೈಹಿಕ ಶಿಕ್ಷಣ ಶಿಕ್ಷಕರು B.Ed ಮತ್ತು ಸಮಾನ ಈಕ್ವಲೆಂಟ್ B.Ped ಹುದ್ದೆ ಹೊಂದಿರುವುದರಿಂದ ಅದಕ್ಕೋಸ್ಕರವಾಗಿ ಅಲ್ಲಿ ಮಕ್ಕಳಿಗೆ ಬೆಳಿಗ್ಗೆ ಯೋಗ, ಧ್ಯಾನ, ಬೋಧನೆ ಮತ್ತು ಮೇಲ್ವಿಚಾರಣೆಗಳು, ಆಡಳಿತ ಮೇಲ್ವಿಚಾರಣೆ ದೈಹಿಕ ಶಿಕ್ಷಣ ಶಿಕ್ಷಕ ನಿಭಾಯಿಸಿದ ಒಂದು ಸಾಮರ್ಥ್ಯ ಇದೆ. ಅದನ್ನು ಮನಗಂಡು ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ದೈಹಿಕ ಶಿಕ್ಷಕರ ನೇಮಕಾತಿಯಲ್ಲಿ ಇಲ್ಲಿ ಕೂಡ B.Ped ಆಧಾರವನ್ನು ಕನ್ಸಿಡರ್ ಮಾಡಿ ನೇಮಕಾತಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಸಂಬಂಧಪಟ್ಟ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಳೆ ದಿನ ನಾವು ಭೇಟಿಯಾಗಿ ಇನ್ನೊಂದು ಸಲ ಮನವಿ ಪತ್ರ ಸಲ್ಲಿಸುತ್ತೇವೆ. ಅದೇ ರೀತಿಪ್ಪ ಅಂತಂದರೆ ಸುಮಾರು ಇಲ್ಲಿವರೆಗಪ್ಪ ಅಂತಂದ್ರೆ ಏನಾದರೂ ಮಾಹಿತಿಗಳು, ಅದೇ ರೀತಿ ಇಲ್ಲಿ PU ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ನೇಮಕಾತಿ ಆಗ್ತಾಯಿದೆ ದೈಹಿಕ ಶಿಕ್ಷಣ ಶಿಕ್ಷಕರದು. ಅಲ್ಲಿ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ನೇಮಕಾತಿ ಮಾಡಬೇಕಂತೇಳಿ ಸರ್ಕಾರ ನಾವು ಒತ್ತಾಯಿಸ್ತಾ ಇದ್ದೇವೆ ನಾಳೆ ದಿನ. ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದ ಎಲ್ಲ ನಿರುದ್ಯೋಗಿಗಳಿಗೆ ಅದೇ ರೀತಿ ಸುಮಾರು ಇಲ್ಲಿವರೆಗೂ ದೈಹಿಕ ಶಿಕ್ಷಣ ಶಿಕ್ಷಕರದು C&R ಬಿಟ್ಟಿಲ್ಲ. C&R ರೂಲ್ಸ್ ಶೀಘ್ರದಲ್ಲೇ ದೈಹಿಕ ಶಿಕ್ಷಣ ಶಿಕ್ಷಕರದು ನೇಮಕಾತಿ ಕುರಿತು C&R ಬಿಡಬೇಕಾಗಿತ್ತು. ಇಲ್ಲಿ ಕೂಡ ಬಿಟ್ಟಿಲ್ಲ. ಬಿಡ್ತೀನಂತೇಳಿ ಮೇಡಮ್ ರಶ್ಮಿ ಮೇಡಮ್ ಅವರು ಹಾಗೂ ಸರೋಳ್ಕರ್ ಸರ್ ಜೊತೆ ಸತತವಾಗಿ ನಾನು ಕಾಂಟ್ಯಾಕ್ಟ್ದಲ್ಲಿ ಇದ್ದೀನಿ. ಬಿಡ್ತೀನಂತೇಳಿ ನಾನು ಭರವಸೆ ಕೊಟ್ಟಿದ್ದಾರೆ. ಇದೇ ವಾರದಲ್ಲಿ ಬಿಡ್ತೀನಂತೇಳಿ ಹೇಳಿದ್ದಾರೆ. ನಾಳೆ ದಿನ ಅವರಿಗೂ ಕೂಡ ಭೇಟಿಯಾಗಿ ಅವ್ರಿಗೆ ಮನವರಿಕೆ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳಿದ್ದಾರೆ, ಹೋರಾಟ ಮಾಡಿದ್ದೇವೆ, ಬೇಸತ್ತಿದ್ದೇವೆ. ಅದಕ್ಕೋಸ್ಕರವಾಗಿ ನಾವೆಲ್ಲ ನಿರುದ್ಯೋಗಿ ದೈಹಿಕ ಶಿಕ್ಷಕರು ನಾಳೆ ದಿನ ನಮ್ಮ ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಎಲ್ಲ ನಾನು ಹಾಗೂ ಎಲ್ಲ ನನ್ನ ಪದಾಧಿಕಾರಿಗಳು ಜೊತೆಗೂಡಿ ಹೋಗಿ ಎಲ್ಲರಿಗೆ ಮನವಿ ಪತ್ರ ಸಲ್ಲಿಸಿ ಬರಲಿದ್ದೇವೆ. ನಮ್ಮ ಜೊತೆ ನೀವಿರ್ರಿ ಅಂತ ಹೇಳ್ತಾ ನಾನು ಸತತವಾಗಿ ಹೋರಾಟದ ಇದು ಹಾದಿಯನ್ನು ಹಿಡಿದುಕೊಂಡು ಬಂದಿದ್ದೇವೆ. ಇಲ್ಲಿವರೆಗೂ ಹೋರಾಟದ ಯಶಸ್ವಿ ಆಗಲು ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ನಿಮ್ಮ ಆತ್ಮೀಯ ಸುನೀಲ್ ಗೋಲಾ. ನಮಸ್ಕಾರ.